ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ಸಬ್ಸಿಗೆ ಸೊಪ್ಪು ಅಂತಾರೆ, ಸಬಾಕ್ಷಿ ಸೊಪ್ಪು ಅಂತಾರೆ, ಅದರ ಬಸ್ಸಾರು ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ಸ್ವಲ್ಪ ನೀರಿಡಬೇಕು. ಅಂದರೆ ಇದು ಹೆಸರು ಅಂತೀವಿ. ಅದು ಸ್ವಲ್ಪ ಮಳ್ಳೋ ಟೈಮಲ್ಲಿ ತೊಗರಿಬೇಳೆ ಎಷ್ಟು ಬೇಕಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಸೊಪ್ಪು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಈ ಥರ ನೋಡಿ ತೊಳಿತಾ ಇದ್ದೀನಿ. ನೀಟಾಗಿ ತೊಳ್ಕೊಬೇಕು, ಯಾಕಂದರೆ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ವ. ನೋಡಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಆಗಲೇ ತೊಗರಿಬೇಳೆ ಹಾಕಿದ್ವಲ್ಲ, ಅದು ಮುಕ್ಕಾಲು ಭಾಗ ಬೆಂದ ಆದಮೇಲೆ ಈ ಥರ ಸೊಪ್ಪು ಇಡ್ತಾ ಇದ್ದೀನಿ. ಸೊಪ್ಪು ಬೇಯೋಷ್ಟರಲ್ಲಿ ನಾವು ಇಲ್ಲೇ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜನೂ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ನೋಡಿ, ಸೊಪ್ಪು ಬೆಂದ ಆದಮೇಲೆ ಇದನ್ನು ನೀರೆಲ್ಲ ಸಪ್ರೇಟ್ ತೆಗೆದಿರ್ತೀವಿ. ನಾವು ಹೆಸರು ಬಗ್ಸೋದು ಅಂತೀವಿ. ಆ ಥರ ಬಗ್ಸಿದ್ದಾದಮೇಲೆ ಹಸಿ ತೆಂಗಿನಕಾಯಿ ತುರಿನ ಸೊಪ್ಪಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಈ ಥರ ಹಿಂಡೋದ್ರಿಂದ ಸಾರು ತುಂಬ ಟೇಸ್ಟ್ ಬರುತ್ತೆ ಅಂತ ನಾವು ಮುಂಚೆಯಿಂದ ಆ ಥರನೇ ಪಾಲಿಸಿರೋದು. ತೆಂಗಿನ ಹಾಲೆಲ್ಲ ಬರುತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಸೊಪ್ಪೆಲ್ಲ ಹಿಂಡ್ಕೊಂಡು ನೋಡಿ ಸಾಂಬಾರಿಗೆ ಏನೆಲ್ಲ ಬೇಕು ಇದು ಜೋಡಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಸ್ವಲ್ಪ ಕಡಲೆ ಬೀಜ, ಬೇಯಿಸಿಟ್ಟಿರೋಂಥ ಸೊಪ್ಪು, ಬೇಳೆ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಅಷ್ಟನ್ನು ನುಣ್ಣಗೆ ರುಬ್ಬಿ ಈ ಥರ ಹೆಸರಿಗೆ ಮಿಕ್ಸ್ ಮಾಡಿ ಮತ್ತು ಹುಣಸೆ ರಸ ಕಿವುಚ್ಬಿಟ್ಟು ಅದೇ ಸಾಂಬಾರಿಗೆ ಹಾಕಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ, ಸ್ವಲ್ಪ ಒಗ್ಗರಣೆ ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಸೊಪ್ಪು ಅಂದರೆ ಪಲ್ಯ ಅಂತೀವಲ್ಲ ಅದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಬಸ್ಸಾರಂತೂ. ಅದರ ಕಾಂಬಿನೇಷನ್ನು ಮುದ್ದೆ ಬಸ್ಸಾರು ಅಂದರೆ ತುಂಬ ಫೇವ್ರೇಟು. ಅದು ಸಹ ಸಬಾಕ್ಷಿ ಸೊಪ್ಪು ಬಸ್ಸಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ರೆಡಿಯಾಗಿದೆ ಪಲ್ಯ ಸಾರು. ಈಗ ಊಟ ಮಾಡೋಣ ಬನ್ನಿ. ರಾಗಿ ಮುದ್ದೆ, ಸೊಪ್ಪು, ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ. ಸಾಂಬಾರಂತೂ ಸೂಪರಾಗಿದೆ ಕಣ್ರಿ. ಇಷ್ಟ ಆದರೆ ಟ್ರೈ ಮಾಡಿ.